ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವೀಕ್ಷಕರೇ, ಸಿಡಿ ವಿಚಾರವಾಗಿ ರಾಜಕಾರಣದಲ್ಲಿ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದ್ ಕಡೆ ಡಿಕೆಶಿ ವಿರುದ್ಧ ರಮೇಶ್ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಮೇಶ್ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕುತೂಹಲ ಇದೆ, ಆ ಲೇಡಿ ಯಾವಾಗ ವಿಚಾರಣೆಗೆ ಹಾಜರಾಗ್ತಾಳೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ರಮೇಶ್ ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಅಂತ. ಸಿಡಿ ಪ್ರಕರಣದ ವಿಚಾರವಾಗಿ ಇವತ್ತೇನೆಲ್ಲ ಬೆಳವಣಿಗೆ ಆಗಿದೆ, ಅದರ ಜೊತೆಗೆ ಮತ್ತಷ್ಟು ಮೇಜರ್ ಸುದ್ದಿ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಡಿ ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದರು. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನೂರಾರು ಜಾರಕಿಹೊಳಿ ಬೆಂಬಲಿಗರು ಡಿಕೆಶಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಡಿಕೆಶಿ ಅಣಕು ಶವಯಾತ್ರೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೂ ರ್ಯಾಲಿ ಮಾಡಿದರು. ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿಯನ್ನ ಬಂಧಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದರು. ಕಾಂಗ್ರೆಸ್ ಮುಖಂಡ ಮನೋಹರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಪ್ರೊಟೆಸ್ಟ್ ನಡೆಸಿದ್ರು. ರಮೇಶ್ ವಿರುದ್ಧ ಧಿಕ್ಕಾರ ಕೂಗಿ ಭಾವಚಿತ್ರಕ್ಕೆ ಪೊರಕೆಯಿಂದ ಒಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಡಿಕೆಶಿ ವಿರುದ್ಧ ಅಸಭ್ಯ ಪದ ಬಳಸಿದ್ದಕ್ಕೆ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದರು. ರಮೇಶ್ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ದಂಥ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ಅಲ್ಲದೆ ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ದಿದ್ರು. ಇನ್ನು ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದರು. ಇದು ಕಾನೂನು ಚೌಕಟ್ಟಿನಲ್ಲಿ ಏನಾದರೂ ಆಗಬೇಕು, ತನಿಖೆ ಆಗಬೇಕು ಅನ್ನೋ ಆಗಿದ್ರೆ ಮೊದಲು ಈ SIT-ನವರು 376 ಅಲ್ಲಿ ಯಾರು ಅಕ್ಯೂಸ್ಡ್ ಆಗಿದ್ದಾರೆ ಅವರನ್ನ ಕೂಡಲೇ ದಸ್ತಗಿರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಸ್ಪಷ್ಟವಾದಂತ ನಿಲುವು. ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಗೃಹ ಸಚಿವರು ಕಾನೂನು ಸುರಕ್ಷತೆ ಕೈಚೆಲ್ ಕೂತಿದ್ದಾರೆ. ಸರ್ಕಾರ ಸಿಡಿ ಡ್ರಾಮಾ ನಡೆಸ್ತಾ ಇದೆ. ಒಬ್ಬ ಮಗಳ ವಯಸ್ಸಿನ ಹೆಣ್ಣುಮಗಳನ್ನ ಬೆತ್ತಲು ಮಾಡಿದವರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅವರಿಗೆ ಸರ್ಕಾರವೇ ಭದ್ರತೆಯನ್ನ ಒದಗಿಸಿದೆ. ಅಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ರಾಷ್ಟ್ರೀಯ ಪಕ್ಷ ನಿಂತಿರೋದನ್ನ ನೋಡ್ತಾ ಇದ್ರೆ ಇದು ಸಿಡಿಯಿಂದ ನಿಂತಿರೋ ಸರ್ಕಾರ ಅಂತ ಡಿಕೆ ಸುರೇಶ್ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಸಿಡಿ ಪ್ರಕರಣದಲ್ಲಿ ಡಿಕೆಶಿ ಹೆಸರನ್ನ ಸುಮ್ಮನೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ಮಾತನಾಡಿದ್ದು, ಅವರು ಆರೋಪ ಮಾಡಿದ ತಕ್ಷಣ ಎಲ್ಲ ಆಗ್ಬಿಡುತ್ತಾ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. SIT ತನಿಖೆ ಮಾಡ್ತೀವಿ ಅಂತ ಹೇಳಿ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸ ಬಹಳ ಚೆನ್ನಾಗಿ ಈ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಆರೋಪವನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಬಿಡಿ, ಅವ್ರು ಏನೋ ಮಾಡ್ಕೊಳ್ಳಿ, ಅವ್ರು ಏನೋ ಪಾಪ ಮುಚ್ಚಾಕೊಳಕ್ ಏನೋ ಮಾಡ್ಕೋತಾರೆ, ಅದಕ್ಕೆ ಆಗ್ತಾರೆ. ಅವ್ರ ಪೋಷಕರು ನಿಮ್ಮ ವಿರುದ್ಧವೇ ದೂರು ಕೊಡಿಸೋದಕ್ಕೆ ಪ್ರಯತ್ನಗಳು ನಿಮ್ಮ ವಿರುದ್ಧ ಕೊಟ್ಟಿದಾರ್ರಿ, ಕೊಡ್ಸೋದೇನಿದ್ದಾರೆ, ಕೊಟ್ಟಿದ್ದಾರೆ ಪಾಪ ಕೊಟ್ಟಿದ್ದಾರೆ. ಆ ಕೊಟ್ಟದಕ್ಕೆ ಆ ಹೆಣ್ಮಗಳು ಏನೋ ಪಾಪ ಅವಳೇನೋ ಹೇಳಿದಾಳೆ, ಕೊಟ್ಟಿದ್ದಾರೆ, ಕೊಡ್ಲಿ ಬಿಡಿ. ಏನು ಇನ್ವೆಸ್ಟಿಗೇಷನ್ ಇಲ್ವಾ? ಈಗ ನೀವು ಮರ್ಡರ್ ಮಾಡಿದ್ದೀನಿ ಅಂದ ತಕ್ಷಣ ನೀವು ಮರ್ಡರ್ ಮಾಡೋದಂಗೆ ಆಗೋಗ್ಬಿಡ್ತದಾ? ಇನ್ವೆಸ್ಟಿಗೇಷನ್ ಮಾಡಿ. ಸಿಡಿ ಪ್ರಕರಣದ ಸಂಬಂಧ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಿರಿಯ ಸಚಿವರ ಜೊತೆಗೆ ಸಭೆಯನ್ನು ನಡೆಸಿದ್ರು. ಸಿಡಿ ತನಿಖೆ ಸೇರಿದಂತೆ ರಮೇಶ್ ಹೇಳಿಕೆ ಹಾಗೂ ಮಹಾನಾಯಕನ ಕೈವಾಡ ಆರೋಪದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಯಿತು. ಬಳಿಕ ಮಾತನಾಡಿದಂತ ಬೊಮ್ಮಾಯಿ SIT ಕೆಲಸ ಮಾಡೋಕೆ ಬಿಡಿ ಅಂತ ಹೇಳಿದ್ರು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೇಟಿ ಕೇಸ್ನಲ್ಲಿ ಆ ಮಹಿಳೆಯೇ ಬಂದು ದೂರನ್ನ ಕೊಟ್ಟಿದ್ರು, ಕೇಸ್ ಮುಚ್ಚಿ ಹಾಕಿದ್ರು. ಆದ್ರೆ ನಾವು ಆ ರೀತಿ ಮಾಡಿಲ್ಲ, SIT ತನಿಖೆ ನಡೀತಾ ಇದೆ, ಖಂಡಿತವಾಗಿಯೂ ಕೂಡ ಇದರ ಸತ್ಯಾನುಸತ್ಯತೆ ಹೊರಬರುತ್ತೆ ಅಂತ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅವಾಚ್ಯ ಪದವನ್ನು ಬಳಸಿದ್ದಕ್ಕೆ ರಮೇಶ್ ವಿರುದ್ಧ ಮಾನಹಾನಿ ದೂರನ್ನ ನೀಡಲಾಗಿದೆ. ವಕೀಲರ ಜೊತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದಂತ NSUI ರಾಷ್ಟ್ರೀಯ ಸಂಚಾಲಕ ಫಹಾದ್ ಈ ದೂರನ್ನು ಕೊಟ್ಟಿದ್ದಾರೆ. ದೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಹಿರಂಗವಾಗಿ ನೀಡಿರುವಂತಹ ಹೇಳಿಕೆ ಮಾನಹಾನಿಯಿಂದ ಕೂಡಿದೆ. ಯಾವುದೇ ಪುರಾವೆಗಳಿಲ್ಲದೆ ಅವಾಚ್ಯ ಪದವನ್ನು ಬಳಕೆ ಮಾಡಿದ್ದಾರೆ. ರಮೇಶ್ ಅವರ ಹೇಳಿಕೆ ಮಾನಹಾನಿಯ ಪ್ರಕರಣದ ಅಂಶಗಳಿಂದ ಕೂಡಿದೆ. ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೋವನ್ನು ತಂದಿದೆ. ಹೀಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ರಮೇಶ್ ಜಾರಕಿಹೊಳಿ ನಮ್ಮ ಮನೆ ಹತ್ತಿರ ಇದ್ದಾರೆ, ಹೀಗಾಗಿ ಸೌಜನ್ಯಯುತವಾಗಿ ಬಂದು ಮಾತಾಡಿ ಹೋಗಿದ್ದಾರೆ ಅಷ್ಟೇ ಅಂತ ಬೆಂಗಳೂರಲ್ಲಿ ಸಚಿವ ಸುಧಾಕರ್ ಹೇಳಿದ್ದಾರೆ. ಖಾಸಗಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಲಾಗಿರುವಂತ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ. ಷಡ್ಯಂತ್ರ ಆಗಿದ್ಯಾ ಇಲ್ವಾ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಯಾರು ಅಮಾಯಕರು ಇದ್ದಾರೋ ಅವರು ನಿರ್ದೋಷಿಯಾಗಿ ಬರಲಿ ಅಂತ ಸುಧಾಕರ್ ಹೇಳಿದರು. ಇನ್ನು ಸಿಡಿ ಪ್ರಕರಣದಿಂದ ರಾಜ್ಯದ ಮಾನ ಹರಾಜಾಗಿದೆ. ಇದಕ್ಕೆ ಸರ್ಕಾರ ಮತ್ತು ಪೊಲೀಸರ ವೈಫಲ್ಯವೇ ಕಾರಣ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ.
26 ದಿನ ಕಳೆದ್ರೂ ಯುವತಿ ಪತ್ತೆಯಾಗಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಸಿಡಿ ಹಗರಣ ತಾರ್ಕಿಕ ಅಂತ್ಯ ಕಾಣಬೇಕು. ಸಂತ್ರಸ್ತೆ ಅಜ್ಞಾತ ಸ್ಥಳದಿಂದ ಬರಬೇಕು, ಪೊಲೀಸರ ಮುಂದೆ ಹೇಳಿಕೆ ಕೊಡಬೇಕು. ವಕೀಲರ ಮೂಲಕ ದೂರನ್ನ ಕೊಟ್ಟಿದ್ದಾಳೆ, ತಂದೆ ತಾಯಿ ಜೊತೆಗೂ ಮಾತನಾಡಿದಾಳೆ. ಆದರೆ ಪೊಲೀಸರ ಕೈಗೆ ಮಾತ್ರ ಸಿಕ್ಕಿಲ್ಲ ಅಂದ್ರೆ ಇದರ ಅರ್ಥ ಏನು ಅಂತ ಸಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ, ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಸಿಡಿ ಪ್ರಕರಣದಲ್ಲಿ ಸಿಎಂ ಯಡಿಯೂರಪ್ಪ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವರ ಸಿಡಿ ರಮೇಶ್ ಜಾರಕಿಹೊಳಿ ಬಳಿ ಇದೆ ಅಂತ ಮೈಸೂರಲ್ಲಿ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ನೀವು ಜಾರಕಿಹೊಳಿಯವರನ್ನ ಬಂಧಿಸಿಲ್ಲ, ಜಾರಕಿಹೊಳಿ ಸರ್ಕಾರಕ್ಕೆ ಧಮಕಿ ಹಾಕ್ತಿದ್ದಾರೆ, ಸರ್ಕಾರ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಹೊರಟಿದೆ ಅಂತ ಆರೋಪಿಸಿದ್ರು. ಒಂದು ಕಡೆ ಸಿಡಿ ಪ್ರಕರಣ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಇದರ ನಡುವೆನೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಳಗಾವಿಗೆ ತೆರಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವಂತ ಡಿಕೆಶಿ, ನಾನು ಬೆಳಗಾವಿಗೆ ಹೋಗ್ತೀನಿ, ನನಗೆ ಯಾವ ಭದ್ರತೆನೂ ಬೇಡ. ಸಂಜೆ 6 ಗಂಟೆಗೆ ಬೆಳಗಾವಿಯಲ್ಲಿ ಹಿರಿಯ ನಾಯಕರ ಜೊತೆ ಸಭೆ ಇದೆ. ಸಭೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ, ಉಸ್ತುವಾರಿ ಎಂಬಿ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರು. ಇತ್ತ ಬೆಳಗಾವಿ ಏರ್ಪೋರ್ಟ್ನಲ್ಲಿ ಡಿಕೆಶಿಗೆ ಮುತ್ತಿಗೆ ಹಾಕೋದಕ್ಕೆ ರಮೇಶ್ ಬೆಂಬಲಿಗರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಡಿಕೆಶಿ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆಶಿ ಹೆಸರು ಬಹಿರಂಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತ ಸತೀಶ್, ಇದರ ಬಗ್ಗೆ ಪೊಲೀಸರು ಎಸ್ಐಟಿ ತನಿಖೆಯಿಂದ ಗೊತ್ತಾಗುತ್ತೆ, ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯುವತಿ ಬರಬೇಕು, ಬಂದ್ರೆ ಗೊತ್ತಾಗುತ್ತೆ ಅಂತ ಹೇಳಿದರು. ನೋಡಿ, ಕಳೆದ 20 ದಿವಸಗಳಿಂದ ಯಾರು ಕೂಡ ಅದನ್ನು ನಿಲ್ಲಿಸ್ತಾ ಇಲ್ಲ. ಮೀಡಿಯಾದವ್ರಿಗೂ ಕೂಡ ಕನ್ಫ್ಯೂಸ್, ಪೊಲೀಸರು ಕೂಡ ಕನ್ಫ್ಯೂಸು. ಆ ಮಹಿಳೆ ಸ್ವಂತ ಬಂದು ಹೇಳಿಕೆ ಕೊಡೋವರೆಗೆ ಇದಕ್ಕೆ ಯಾವುದೇ ಮಾತು ಇಲ್ಲ ಅಂತ ನನ್ನ ಅನಿಸಿಕೆ. ಮಹಿಳೆ ಬರಬೇಕು, ಪೊಲೀಸ್ ಮುಂದೆ ಹೇಳಿಕೆ ಕೊಡಬೇಕು ಏನಾಗಿದೆ ಅಂತ. ಸುಮ್ಮನೆ ವಿಡಿಯೋದಲ್ಲಿ ಕೊಟ್ಟಿವಿ ಪ್ರಯೋಜನ ಆಗೋಲ್ಲ. ಸುಮ್ಮನೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಗೊಂದಲದಲ್ಲಿ ಅವರು ಇದ್ದಾರೆ, ಮೀಡಿಯಾ ಇದೆ, ರಾಜ್ಯದ ಜನತೆ ಗೊಂದಲದಲ್ಲಿದೆ. ಸಿಡಿ ಕೇಸಲ್ಲಿ ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ಲಿ ಬಿಡಿ, ಎಸ್ಐಟಿ ಇದೆ, ತನಿಖೆ ಆಗ್ಲಿ, ಪೋಷಕರಾದ್ರೂ ಹೇಳಿ, ರಮೇಶ್ ಆದ್ರೂ ಹೇಳಿ, ಯಾರೇನ್ ಬೇಕಾದ್ರೂ ಹೇಳಬಹುದು, ಅದಕ್ಕೆಲ್ಲ ಪುರಾವೆಗಳು ಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಯುವತಿ ಪೋಷಕರ ಮೇಲೆ, ರಮೇಶ್ ಮೇಲೆ ಮಾತನಾಡಿದ್ರೆ ಅರ್ಥ ಇಲ್ಲ, ಕಾನೂನಿದೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸಂತ್ರಸ್ತೆ ಯುವತಿ ನಮ್ಮನ್ನ ಭೇಟಿ ಮಾಡಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವಾಚ್ಯ ಪದಗಳ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತ ಡಿಕೆಶಿ, ಅವರು ದಿನ ಮಾತನಾಡ್ತಾರೆ, ಅವರ ಭಾಷೆ, ಅವರ ಸಂಸ್ಕೃತಿ ತೋರಿಸುತ್ತೆ. ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಅವರು ಮಹಾನಾಯಕ, ಶೋ ಮ್ಯಾನ್, ಅವಾಚ್ಯವಾಗಿ ಕರೀತಾರೆ, ಮಾತಾಡ್ತಾ ಇರಲಿ ಬಿಡಿ ಅಂತ ಹೇಳಿದ್ರು. ಇನ್ನು ಕನಕಪುರದಲ್ಲಿ ರಮೇಶ್ ಸ್ಪರ್ಧೆ ವಿಚಾರಕ್ಕೂ ಕೂಡ ಉತ್ತರ ಕೊಟ್ಟಿರುವಂತ ಡಿಕೆಶಿ, ಒಳ್ಳೇದಾಗ್ಲಿ, ಚುನಾವಣೆಗೆ ಬರಲಿ, ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಅಂತ ಡಿಕೆಶಿ ಹೇಳಿದ್ರು. ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತಾ? ಯಾಕಂದ್ರೆ ಅಜ್ಞಾತ ಸ್ಥಳದಿಂದ ಸಿಡಿ ಲೇಡಿ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಕುತೂಹಲ ಇದೆ. ಸಂತ್ರಸ್ತೆ ಹೇಳಿಕೆ ಮೇಲೆ ರಮೇಶ್ ಭವಿಷ್ಯ ನಿಂತಿದೆ. ನಿನ್ನೆ 5ನೇ ವಿಡಿಯೋ ಬಾಂಬ್ ಸಿಡಿಸಿರುವಂತ ಸಂತ್ರಸ್ತೆ, ಪ್ರಕರಣದಲ್ಲಿ ಅನ್ಯಾಯ ಆಗಿರೋದು ನನಗೆ, ಪೋಷಕರಿಗೆ ಸತ್ಯ ಗೊತ್ತಿಲ್ಲ, ಆದರೆ ರಮೇಶ್ ಜಾರಕಿಹೊಳಿ ಪ್ರಭಾವ ಬಳಸಿ ನನ್ನ ಪೋಷಕರಿಂದ ಏನೇನೋ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅಂತ 5ನೇ ವಿಡಿಯೋದಲ್ಲಿ ಸಂತ್ರಸ್ತೆ ಯುವತಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ನನಗೆ ಭದ್ರತೆ ಕೊಟ್ರೆ ಜಡ್ಜ್ ಮುಂದೆ ಎಲ್ಲ ಸತ್ಯವನ್ನು ಹೇಳ್ತೀನಿ ಅಂತ ಸಿಡಿ ಲೇಡಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಡಿ ಪ್ರಕರಣದ ಸಂಬಂಧ ಸಿಡಿ ಲೇಡಿಗೆ ಕಬ್ಬನ್ ಪಾರ್ಕ್ ಪೊಲೀಸರು ವಕೀಲ ಜಗದೀಶ್ ಮೂಲಕ 2ನೇ ಬಾರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು, ಮೆಡಿಕಲ್ ಟೆಸ್ಟ್ ಮತ್ತು ಯುವತಿ ಹೇಳಿಕೆ ಅತ್ಯಗತ್ಯವಾಗಿದೆ. ಅಲ್ಲದೆ ಮುಂದಿನ ತನಿಖೆಗೆ ಯುವತಿ ಹಾಜರಾಗುವಂಥದ್ದು ಕೂಡ ಅನಿವಾರ್ಯ. ಈ ಹಿನ್ನೆಲೆಯಲ್ಲಿ ಖುದ್ದು ತನಿಖಾಧಿಕಾರಿಗಳ ಮುಂದೆ ಹಾಜರಾಗುವಂತೆ ನಿನ್ನೆ ರಾತ್ರಿ ವಕೀಲರ ಮೂಲಕ ಕಬ್ಬನ್ ಪಾರ್ಕ್ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಗೆ ಕಂಟಕವಾಗಿದೆ. ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ರಮೇಶ್ ಜಾರಕಿಹೊಳಿ ಖುದ್ದು ಹಾಜರು ಸಾಧ್ಯತೆ ಇದೆ. ನಿನ್ನೆ ಎಸ್ಐಟಿಗೆ ಕೆಲ ಸಾಕ್ಷ್ಯಗಳನ್ನು ನೀಡೋದಾಗಿ ಅವರು ಹೇಳಿಕೆ ಕೊಟ್ಟಿದ್ರು. ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ 11 ಎವಿಡೆನ್ಸ್ ಇದ್ದು ಎಸ್ಐಟಿಗೆ ಕೊಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅಲ್ಲದೆ ರಾತ್ರಿ ತಮ್ಮ ವಕೀಲರೊಂದಿಗೆ ಚರ್ಚೆ ಕೂಡ ಮಾಡಿದ್ದಾರೆ. ಈಗಾಗಲೇ ಯುವತಿ ಮತ್ತು ಸಹೋದರ ಜೊತೆಗಿನ 2 ಆಡಿಯೋ ವೈರಲ್ ಆಗಿದೆ. ಇವತ್ತು ಎಸ್ಐಟಿಗೆ ಆಡಿಯೋ ಅಥವಾ ವಿಡಿಯೋ ಸಾಕ್ಷ್ಯಗಳನ್ನು ರಮೇಶ್ ಕೊಡ್ತಾರಾ ಅನ್ನೋ ಕುತೂಹಲ ಇದೆ. ಸಿಡಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ನಿನ್ನೆ ಸಿಡಿ ಲೇಡಿ ಪೋಷಕರು ಮತ್ತು ಸಹೋದರರ ಹೇಳಿಕೆಯನ್ನ ಎಸ್ಐಟಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ. ತಾಯಿ ಮತ್ತು ಸಹೋದರರದ್ದು 10 ಪುಟ ಹೇಳಿಕೆ ದಾಖಲಿಸಿದ್ದು ಕೆಲ ಎವಿಡೆನ್ಸ್ಗಳನ್ನ ಸಹ ಎಸ್ಐಟಿ ಟೀಮ್ ಪಡೆದಿದೆ. ಸದ್ಯ ಸಹೋದರ ಕೊಟ್ಟ ಹೇಳಿಕೆ ಆಧಾರವಾಗಿ
ಯುವತಿ ಪ್ರಿಯಕರನನ್ನು ಮತ್ತೆ SIT ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ಯುವತಿಯ ಆಡಿಯೋ ವೈರಲ್ ಆಗಿದ್ದು ಪ್ರಿಯಕರನ ಬಗ್ಗೆ ಹೆಚ್ಚು ಪ್ರಸ್ತಾಪವಾಗಿತ್ತು. ಹೀಗಾಗಿ ಮತ್ತೆ ಸಹೋದರ ಕೊಟ್ಟ ಹೇಳಿಕೆ ಮೇಲೆ ಪ್ರಿಯಕರನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯುವತಿ ಪೋಷಕರ ಮನೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಇನ್ನು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಮುಂದೆ ಖುದ್ದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ ಯುವತಿ ಯು-ಟರ್ನ್ ಹೊಡೆದಿದ್ದಾಳೆ. ಪೋಷಕರ ಸಮ್ಮುಖದಲ್ಲೇ SIT ಮುಂದೆ ಹಾಜರಾಗಿ ಹೇಳಿಕೆ ಕೊಡ್ತೀನಿ ಅಂತ ಈ ಹಿಂದೆ ಹೇಳಿದ ಸಿಡಿ ಲೇಡಿ ಈಗ ವರಸೆ ಬದಲಾಯಿಸಿ ಮ್ಯಾಜಿಸ್ಟ್ರೇಟ್ ಮುಂದೆನೇ ಹೇಳಿಕೆ ನೀಡೋದಾಗಿ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆಯೇ ನೇರವಾಗಿ ಹಾಜರಾಗಿ ಹೇಳಿಕೆ ದಾಖಲಿಸೋದು ಪ್ರಾಮುಖ್ಯತೆ ಪಡೆಯುತ್ತೆ. ಒಂದ್ ವೇಳೆ ಯುವತಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟರೂ ಕೂಡ ಪೂರಕವಾದ ದಾಖಲೆಯನ್ನು ಕೊಡಬೇಕಾಗತ್ತೆ. ಗಂಭೀರ ಆರೋಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನು ಒದಗಿಸೋದು ಅತ್ಯವಶ್ಯಕವಾಗಿದೆ. ರಾಯಚೂರಲ್ಲಿ ಮಸ್ಕಿ ಬೈ ಎಲೆಕ್ಷನ್ ರಂಗೇರ್ತಾ ಇದೆ. ನಾಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವಾರು ನಾಯಕರು ಇರಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಹಳ್ಳಿಗಳಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಬಳ್ಳಾರಿ ಜಿಲ್ಲಾಡಳಿತದ ನಿಷೇಧದ ನಡುವೆಯೂ ಐತಿಹಾಸಿಕ ಕುರುಗೋಡು ದೊಡ್ಡ ಬಸವೇಶ್ವರ ಜಾತ್ರೆ ನಡೆಯಿತು. ಕೊರೋನಾ 2ನೇ ಅಲೆ ಹಿನ್ನೆಲೆಯಲ್ಲಿ ಭಕ್ತರಿಗೂ ಬಸವೇಶ್ವರನ ದರ್ಶನಕ್ಕೆ ನಿಷೇಧವನ್ನ ಹೇರಲಾಗಿತ್ತು. ಆದರೆ ಜಿಲ್ಲಾಡಳಿತ ಜಾತ್ರೆ ನಿಷೇಧದ ನಡುವೆಯೂ ರಥೋತ್ಸವ ನಡೆಯಿತು. ಕಂಪ್ಲಿ ಶಾಸಕ ಜೈನ್ ಗಣೇಶ್ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಶಾಸಕರನ್ನ ಹೆಗಲ ಮೇಲೆ ಹೊತ್ತು ಬೆಂಬಲಿಗರು ಕುಣಿದು ಕುಪ್ಪಳಿಸಿದರು. ಇನ್ನು ಆದಿಚುಂಚನಗಿರಿಯಲ್ಲೂ ಕೊರೋನಾ ಲೆಕ್ಕಿಸದೆ ಜಾತ್ರೆ ನಡೆಯಿತು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟದಲ್ಲಿರುವಂತಹ ಶ್ರೀ ಅಮರೇಶ್ವರ ಜಾತ್ರೆ ರದ್ದಾಗಿದೆ. ಇಂದು ಜಾತ್ರೆ ನಡೆಯಬೇಕಾಗಿತ್ತು. ಅದಕ್ಕಾಗಿ ದೇವಸ್ಥಾನ ಆಡಳಿತ ಮಂಡಳಿ ರಥವನ್ನ ಸಿದ್ಧಗೊಳಿಸಿತ್ತು. ಆದರೆ ಕೊರೋನಾ 2ನೇ ಅಲೆ ಹಿನ್ನೆಲೆಯಲ್ಲಿ ಜಾತ್ರೆಯನ್ನ ರದ್ದುಗೊಳಿಸಿದ ಜಿಲ್ಲಾಡಳಿತ ನಿಷೇಧವನ್ನು ಹೇರಿದೆ. ಜಾತ್ರೆ ರದ್ದಾಗಿದ್ದರಿಂದ ಅಂಗಡಿ ಹಾಕಿರುವಂತಹ ವ್ಯಾಪಾರಿಗಳು ನಷ್ಟವನ್ನ ಅನುಭವಿಸುವಂತಾಗಿದೆ. ಕಳೆದ ವರ್ಷವೂ ಕೂಡ ಜಾತ್ರೆ ರದ್ದಾಗಿತ್ತು. ಅವಾಗಲೂ ಕೂಡ ಕೊರೋನಾ ರೀಸನ್ನೇ, ಈಗಲೂ ಕೂಡ ಅದೇ ರೀಸನ್ನು. ಜಾತ್ರೆ ರದ್ದಾಗಿದ್ದರಿಂದ ಭಕ್ತರಿಗೆ ನಿರಾಸೆ ಆಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೆಲಮಂಗಲದಲ್ಲಿ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಕೊರೋನಾ ರೂಲ್ಸ್ಗೆ ಬ್ರೇಕ್ ಹಾಕಿ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮಹಿಳಾ ದಿನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ಅಂಜನಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ವಿಜಯಪುರದಲ್ಲಿ ಹೋಳಿ ಹಬ್ಬ ಆಚರಿಸಲಾಯಿತು. ಜಿಲ್ಲಾಡಳಿತದ ನಿಷೇಧದ ನಡುವೆಯೂ ಕಾಮಣ್ಣನ ಮೂರ್ತಿಯ ದಹನ ಮಾಡಿ ಯುವಕರು ಸಂಭ್ರಮಿಸಿದರು. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಹೋಳಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ನಿಷೇಧವನ್ನು ಹೇರಿತು. ಆದರೂ ನಿನ್ನೆ ತಡರಾತ್ರಿ ವಿಜಯಪುರ ನಗರದ ನಾನಾ ಕಡೆ ಸಾಂಪ್ರದಾಯಿಕವಾಗಿ ಕಾಮದಹನ ಮಾಡಿ ಹೋಳಿ ಹಬ್ಬ ಆಚರಿಸಲಾಯಿತು. ಬಾಗಲಕೋಟೆಯಲ್ಲಿ ಐತಿಹಾಸಿಕ ಹೋಳಿ ಹಬ್ಬ ಆಚರಣೆ ಮಾಡಲಾಯಿತು. ನಗರದ ಕಿಲ್ಲಾ ಗಲ್ಲಿಯಲ್ಲಿ ಬೆಳ್ಳಂಬೆಳಗ್ಗೆ ಕಾಮದಹನ ಮಾಡಲಾಯಿತು. ಸಾಂಪ್ರದಾಯಿಕ ನಿಯಮದಂತೆ ಅಲ್ಲಿ ಊರ ತುಂಬ ಮೆರವಣಿಗೆಯನ್ನ ಮಾಡಲಾಯಿತು. ಕಾಮದಹನಕ್ಕೂ ಮುನ್ನ ಕಾಮನಿಗೆ ವಿಶೇಷ ಪೂಜೆಯನ್ನ ಪುನಸ್ಕಾರವನ್ನ ಮಾಡಲಾಯಿತು. ಹಾರ, ತುರಾಯಿ, ಹಲಗೆ, ಶಹನಾಯಿ ವಾದನಗಳೊಂದಿಗೆ ಮೆರವಣಿಗೆ ನಡೆಯಿತು. ಬಣ್ಣದ ಬಂಡಿ, ಸಾಮೂಹಿಕ ಬಣ್ಣದಾಟಕ್ಕೆ ಬಾಗಲಕೋಟೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಆದರೂ ಕೂಡ ಹೋಳಿ ಹಬ್ಬ ಆಚರಿಸಲಾಯಿತು. ಭಾರತದಲ್ಲಿ ಮತ್ತೆ ಕೊರೋನಾ ಆರ್ಭಟಿಸಿದೆ. ಒಂದೇ ದಿನ 62,714 ಕೇಸಸ್ ದಾಖಲಾಗಿದೆ. ದೇಶದಲ್ಲಿ ನಿನ್ನೆ ಒಂದೇ ದಿನ 312 ಮಂದಿ ಕೊರೋನಾ ಮಹಾಮಾರಿಗೆ ಸಾವನ್ನಪ್ಪಿದ್ದು, ಈ ಮೂಲಕ ಸಾವಿನ ಸಂಖ್ಯೆ 1,61,552ಕ್ಕೆ ಏರಿಕೆಯಾಗಿದೆ. ಸದ್ಯ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 4,86,310ಕ್ಕೆ ಏರಿಕೆಯಾಗಿದೆ. ನಾಳೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಕೊರೋನಾ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಂಜೆ 5 ಗಂಟೆಗೆ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಟಫ್ ರೂಲ್ಸ್ ಜಾರಿ ಮಾಡುವ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಚರ್ಚೆ ಮಾಡಿದ್ರೆ ಸಾಲದು, ಜಾರಿಗೆ ತರಬೇಕು. ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ನಿನ್ನೆ ಕೂಡ ರಾಜ್ಯದಲ್ಲಿ 2,886 ಪ್ರಕರಣ ದಾಖಲಾಗಿದೆ. ದೇಶದ ಸರಾಸರಿ ಪಾಸಿಟಿವಿಟಿ ದರ 1.5% ಇದ್ರೆ ರಾಜ್ಯದ ಪಾಸಿಟಿವಿಟಿ ದರ 1.6% ಬೆಂಗಳೂರಲ್ಲಿ ನಿನ್ನೆ ಒಂದೇ ದಿನ 1,820 ಪ್ರಕರಣ ದಾಖಲಾಗಿದ್ದು, ಉಡುಪಿ, ಮೈಸೂರು, ಕಲಬುರಗಿಯಲ್ಲಿ ಟೆನ್ಷನ್ ಶುರುವಾಗಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು 5 ಪ್ರಮುಖ ಸುದ್ದಿ ನೋಡೋದು ಬಾಕಿ ಇದೆ. ಬ್ರೇಕ್ ಆದ್ಮೇಲೆ
ಕೊರೋನಾ ತಡೆಗೆ ರಾಜ್ಯ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿರುವಂಥದ್ದು. ಜಾತ್ರೆ ಉತ್ಸವ ಸಮಾರಂಭಗಳನ್ನು ನಿಷೇಧಿಸಿದ್ದು, ಜಾತ್ರೆ ಉತ್ಸವಗಳ ಹೆಸರಿನಲ್ಲಿ ಜನ ಸೇರುವಂತಿಲ್ಲ ಎಂದು ಆದೇಶವನ್ನು ಹೊರಡಿಸಿದೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಯೂಸುಫ್ ಪಠಾಣ್ಗೆ ಕೊರೋನಾ ವೈರಸ್ ಸೋಂಕು ತಗುಲಿರುವುದು ಕನ್ಫರ್ಮ್ ಆಗಿದೆ. ಹಾಗೆಯೇ ಮಾಜಿ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ಬೆನ್ನಲ್ಲೇ ಯೂಸುಫ್ ಪಠಾಣ್ ಅವರಲ್ಲೂ ಕೂಡ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಭಾರತೀಯ ಸೇನಾಪಡೆ ಎನ್ಕೌಂಟರ್ ಅನ್ನು ನಡೆಸಿದ್ದು, ಇಬ್ಬರು ಉಗ್ರರನ್ನು ಹತ್ಯೆ ಮಾಡಿದೆ. ದಕ್ಷಿಣ ಕಾಶ್ಮೀರದ ಶೋಪಿಯಾನ್ ವಾಂಗಮ್ ಪ್ರದೇಶದಲ್ಲಿ ಉಗ್ರರು ಅಡಗಿ ಕುಳಿತಿರುವಂತಹ ಖಚಿತ ಮಾಹಿತಿಯ ಮೇರೆಗೆ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಆರಂಭಿಸಿದ್ವು. ಈ ವೇಳೆ ಉಗ್ರರು ಸೇನಾಪಡೆಗಳ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಓರ್ವ ಯೋಧ ಹುತಾತ್ಮನಾಗಿದ್ದು, ಮತ್ತೋರ್ವ ಯೋಧ ಗಾಯಗೊಂಡಿದ್ದಾರೆ ಅಂತ ಸೇನಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಮೈಮಾನ್ನಲ್ಲಿ ಸೇನಾಡಳಿತ ವಿರೋಧಿಸಿದ್ದಕ್ಕೆ ಭೀಕರ ರಕ್ತಪಾತವಾಗಿದೆ. ಮಿಲಿಟರಿ ಪಡೆ 115ಕ್ಕೂ ಹೆಚ್ಚು ನಾಗರಿಕರನ್ನ ಹತ್ಯೆ ಮಾಡಿದೆ. ನಾಗರಿಕರು ಪ್ರತಿಭಟನೆ ಮಾಡುವಾಗ ಮ್ಯಾನ್ಮಾರ್ ಸೇನೆಯು ಗುಂಡಿನ ದಾಳಿಯನ್ನು ನಡೆಸಿದೆ. ಯಾಂಗೋನ್ನಲ್ಲಿ 27 ಮಂದಿಯನ್ನ ಹತ್ಯೆಗೈಯಲಾಗಿದೆ. ಇದುವರೆಗೆ ಪ್ರತಿಭಟನೆಯಲ್ಲಿ ಮೃತಪಟ್ಟ ನಾಗರಿಕರ ಸಂಖ್ಯೆ 440ಕ್ಕೆ ಏರಿಕೆಯಾಗಿದೆ. ಘಟನೆಯನ್ನ ಅಮೆರಿಕ ಬಲವಾಗಿ ಖಂಡಿಸಿದೆ. ಈಗ ಆಲ್ರೆಡಿ ಟೆಸ್ಟ್ ಮತ್ತು T20 ಸರಣಿಯನ್ನ ಗೆದ್ದಿರುವಂತಹ ಭಾರತ ಏಕದಿನ ಸರಣಿಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಇದು ಡೂ ಆರ್ ಡೈ ಮ್ಯಾಚ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರು ಗೆಲ್ತಾರೋ ಅವರಿಗೆ ಸರಣಿ ಹೋಗುತ್ತೆ. ಸೊ ಹೀಗಾಗಿ ಇವತ್ತಿನ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾರು ಗೆಲ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನ ಇಂಡಿಯಾ ಈಗ ನೋ ಲಾಸ್ ಅಲ್ಲಿ 84 ರನ್ ಅನ್ನ ಹೊಡೆದಿರುವಂಥದ್ದು. ಶಿಖರ್ ಧವನ್ 47 ರನ್ ಅನ್ನ ಹೊಡೆದಿದ್ದಾರೆ. ಇನ್ನ ರೋಹಿತ್ ಶರ್ಮಾ 33 ರನ್ ಅನ್ನ ಗಳಿಸಿರುವಂಥದ್ದು. ಇನ್ನ ಇಂಗ್ಲೆಂಡ್ ಬೌಲರ್ಗಳು ವಿಕೆಟ್ ಅನ್ನ ತೆಗೆಯುವಂತ ನಿಟ್ಟಿನಲ್ಲಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಇಂಡಿಯಾ ಸ್ಲೋ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇತ್ತು. ಬಟ್ ಇವತ್ತು 12 ಓವರ್ಗೆ ಅಂದ್ರೆ ಬಾಲ್ ಟು ಬಾಲ್ ಆಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಬೃಹತ್ ಮೊತ್ತದತ್ತ ಭಾರತ ಈಗ ಆಲ್ರೆಡಿ ದಾಪುಗಾಲನ್ನ ಇಡ್ತಾ ಇದೆ. ಇದೇ ಒಂದು ಲೆವೆಲಲ್ಲೇ ಕಂಟಿನ್ಯೂ ಆದರೆ ಬೃಹತ್ ಮೊತ್ತವನ್ನು ಗಳಿಸಬಹುದು. 350 ರನ್ಸ್ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.